ಮೊದಲನೇ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ಮೀನಾಕ್ಷಿ ಅಮ್ಮನ ದೇವಾಲಯ ಯಾವ ರಾಜ್ಯದಲ್ಲಿದೆ? ಎ ಒಡಿಶಾ, ಬಿ ತಮಿಳುನಾಡು, ಸಿ ಮಧ್ಯಪ್ರದೇಶ್, ಡಿ ಗುಜರಾತ್. ಉತ್ತರ ಬಿ ತಮಿಳುನಾಡು. ಎರಡನೇ ಪ್ರಶ್ನೆ, ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಎ 2 ನಿಮಿಷ, ಬಿ 5 ನಿಮಿಷ, ಸಿ 8 ನಿಮಿಷ, ಡಿ 12 ನಿಮಿಷ. ಉತ್ತರ ಸಿ 8 ನಿಮಿಷ. ಮೂರನೇ ಪ್ರಶ್ನೆ, ಯಾವ ಪ್ರಾಣಿಯ ರಕ್ತವು ನೀಲಿ ಬಣ್ಣದಾಗಿರುತ್ತದೆ? ಎ ಹುಲಿ, ಬಿ ಆಕ್ಟೋಪಸ್, ಸಿ ಹಂದಿ, ಡಿ ಪಾರಿವಾಳ. ಉತ್ತರ ಬಿ ಆಕ್ಟೋಪಸ್. ನಾಲ್ಕನೇ ಪ್ರಶ್ನೆ, ಮಾನವನ ಹೃದಯವು 1 ನಿಮಿಷಕ್ಕೆ ಎಷ್ಟು ಬಾರಿ ಬಡಿಯುತ್ತದೆ? ಎ 72 ಬಾರಿ, ಬಿ 80 ಬಾರಿ, ಸಿ 70 ಬಾರಿ, ಡಿ 82 ಬಾರಿ. ಉತ್ತರ ಎ 72 ಬಾರಿ. ಐದನೇ ಪ್ರಶ್ನೆ, ಯಾವ ತರಕಾರಿಯ ವಾಸನೆಗೆ ಹಾವುಗಳು ಓಡಿ ಹೋಗುತ್ತವೆ? ಎ ಕೊತ್ತಂಬರಿ, ಬಿ ಈರುಳ್ಳಿ, ಸಿ ಎಲೆಕೋಸು, ಡಿ ಪುದೀನ. ಉತ್ತರ ಬಿ ಈರುಳ್ಳಿ. ಆರನೇ ಪ್ರಶ್ನೆ, ಯಾವ ಹಣ್ಣು ಮೆದುಳಿನ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ? ಎ ದಾಳಿಂಬೆ, ಬಿ ಬಾಳೆಹಣ್ಣು, ಸಿ ಸೇಬು, ಡಿ ಪಪ್ಪಾಯಿ. ಉತ್ತರ ಎ ದಾಳಿಂಬೆ. ಏಳನೇ ಪ್ರಶ್ನೆ, ನೇರಳೆ ಬಣ್ಣದ ಟೊಮೆಟೊ ಎಲ್ಲಿ ಕಂಡು ಬರುತ್ತದೆ? ಎ ಚೀನಾ, ಬಿ ಭಾರತ, ಸಿ ಅಮೆರಿಕಾ, ಡಿ ಇಂಗ್ಲೆಂಡ್. ಉತ್ತರ ಡಿ ಇಂಗ್ಲೆಂಡ್. ಎಂಟನೇ ಪ್ರಶ್ನೆ, ಭಾರತದ ಅತಿ ಉದ್ದದ ಸುರಂಗ ಮಾರ್ಗ ಯಾವುದು? ಎ ಅಟಲ್ ಸುರಂಗ, ಬಿ ಜವಾಹರ್ ಸುರಂಗ, ಸಿ ಬನಿಯಾಲ್ ಕಾಜಿಗುಂಡ ಸುರಂಗ, ಡಿ ಸಿಯಾಚಿನ್ ಸುರಂಗ. ಉತ್ತರ ಎ ಅಟಲ್ ಸುರಂಗ. ಒಂಬತ್ತನೇ ಪ್ರಶ್ನೆ, ವಿಶ್ವ ಆರೋಗ್ಯ ಸಂಸ್ಥೆಯ WHO ಕೇಂದ್ರ ಕಚೇರಿ ಎಲ್ಲಿದೆ? ಎ ವಾಷಿಂಗ್ಟನ್, ಬಿ ಸ್ವಿಟ್ಜರ್ಲ್ಯಾಂಡ್, ಸಿ ಲಂಡನ್, ಡಿ ಪ್ಯಾರಿಸ್. ಉತ್ತರ ಬಿ ಸ್ವಿಟ್ಜರ್ಲ್ಯಾಂಡ್. ಹತ್ತನೇ ಪ್ರಶ್ನೆ, ಭಾರತದ ಮೊದಲ ಉಪಗ್ರಹ ಯಾವುದು? ಎ ರೋಹಿಣಿ, ಬಿ ಆರ್ಯಭಟ, ಸಿ ಮಂಗಳ, ಡಿ ಚಂದ್ರಯಾನ. ಉತ್ತರ ಬಿ ಆರ್ಯಭಟ. ಹನ್ನೊಂದನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಉಪ್ಪನ್ನು ಉತ್ಪಾದಿಸುವ ರಾಜ್ಯ ಯಾವುದು? ಎ ಅಸ್ಸಾಂ, ಬಿ ಗುಜರಾತ್, ಸಿ ರಾಜಸ್ಥಾನ್, ಡಿ ಉತ್ತರ ಪ್ರದೇಶ್. ಉತ್ತರ ಬಿ ಗುಜರಾತ್. ಹನ್ನೆರಡನೇ ಪ್ರಶ್ನೆ, ಓಣಂ ಹಬ್ಬವು ಯಾವ ರಾಜ್ಯಕ್ಕೆ ಸೇರಿದೆ? ಎ ಕೇರಳ, ಬಿ ತಮಿಳುನಾಡು, ಸಿ ಆಂಧ್ರ ಪ್ರದೇಶ್, ಡಿ ಕರ್ನಾಟಕ. ಉತ್ತರ ಎ ಕೇರಳ. 13ನೇ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯಿಂದ ರಕ್ತ ಹೆಪ್ಪುಗಟ್ಟುವಿಕೆ ತಡೆಯಲ್ಪಡುತ್ತದೆ? ಎ ವಿಟಮಿನ್ ಸಿ, ಬಿ ವಿಟಮಿನ್ ಡಿ, ಸಿ ವಿಟಮಿನ್ ಎ,
ಡಿ ವಿಟಮಿನ್ ಕೆ. ಉತ್ತರ ಡಿ ವಿಟಮಿನ್ ಕೆ. 14ನೇ ಪ್ರಶ್ನೆ, ಯಾವ ತರಕಾರಿಯಲ್ಲಿ ಕಬ್ಬಿಣದ ಅಂಶ ಹೆಚ್ಚಾಗಿರುತ್ತದೆ? ಎ ಬೆಂಡೆಕಾಯಿ, ಬಿ ಪಾಲಕ್ ಸೊಪ್ಪು, ಸಿ ಹಾಗಲಕಾಯಿ, ಡಿ ಸೌತೆಕಾಯಿ. ಉತ್ತರ ಬಿ ಪಾಲಕ್ ಸೊಪ್ಪು. 15ನೇ ಪ್ರಶ್ನೆ, ಕತ್ತರಿಸಿದಾಗ ಮನುಷ್ಯರಂತೆ ರಕ್ತ ಸುರಿಸುವ ಮರ ಯಾವುದು? ಎ ಆಲದ ಮರ, ಬಿ ಶ್ರೀಗಂಧದ ಮರ, ಸಿ ಬ್ಲಡ್ ವುಡ್ ಮರ, ಡಿ ತೇಗ ಮರ. ಉತ್ತರ ಸಿ ಬ್ಲಡ್ ವುಡ್ ಮರ. 16ನೇ ಪ್ರಶ್ನೆ, ಪರಿಸರಕ್ಕೆ ತಕ್ಕಂತೆ ತನ್ನ ಬಣ್ಣವನ್ನು ಬದಲಾಯಿಸಿಕೊಳ್ಳುವ ಜೀವಿ ಯಾವುದು? ಎ ಹಲ್ಲಿ, ಬಿ ಊಸರವಳ್ಳಿ, ಸಿ ಹಾವು, ಡಿ ಕಪ್ಪೆ. ಉತ್ತರ ಬಿ ಊಸರವಳ್ಳಿ. 17ನೇ ಪ್ರಶ್ನೆ, ಯಾವ ಜೀವಿಯ ಹಲ್ಲುಗಳು ಜೀವಿತಾವಧಿಯಾದ್ಯಂತ ಬೆಳೆಯುತ್ತಲೇ ಇರುತ್ತವೆ? ಎ ಮೊಲ, ಬಿ ಇಲಿ, ಸಿ ಅಳಿಲು, ಡಿ ಆನೆ. ಉತ್ತರ ಬಿ ಇಲಿ. 18ನೇ ಪ್ರಶ್ನೆ, ಯಾವ ಮರದ ಎಲೆಯ ವಾಸನೆಗೆ ಸೊಳ್ಳೆಗಳು ಓಡಿ ಹೋಗುತ್ತವೆ? ಎ ಮಾವಿನ ಮರ, ಬಿ ತೆಂಗಿನ ಮರ, ಸಿ ಬೇವಿನ ಮರ, ಡಿ ಹರಳಿ ಮರ. ಉತ್ತರ ಸಿ ಬೇವಿನ ಮರ. 19ನೇ ಪ್ರಶ್ನೆ, ಯಾವ ತರಕಾರಿಯ ವಾಸನೆಗೆ ಹಾವುಗಳು ಮನೆಯಿಂದ ದೂರ ಓಡಿ ಹೋಗುತ್ತವೆ? ಎ ಬೆಳ್ಳುಳ್ಳಿ, ಬಿ ಈರುಳ್ಳಿ, ಸಿ ಶುಂಠಿ, ಡಿ ಮೆಣಸಿನಕಾಯಿ. ಉತ್ತರ ಬಿ ಈರುಳ್ಳಿ. 20ನೇ ಪ್ರಶ್ನೆ, ಸೂರ್ಯನಿಂದ ಅತ್ಯಂತ ದೂರದಲ್ಲಿರುವ ಗ್ರಹ ಯಾವುದು? ಎ ಶನಿ, ಬಿ ಗುರು, ಸಿ ಯುರೇನಸ್, ಡಿ ನೆಪ್ಚೂನ್. ಉತ್ತರ ಡಿ ನೆಪ್ಚೂನ್. 21ನೇ ಪ್ರಶ್ನೆ, ಮಾನವನ ದೇಹದಲ್ಲಿ ಸರಾಸರಿ ಎಷ್ಟು ರಕ್ತ ಇರುತ್ತದೆ? ಎ 2ರಿಂದ 3 ಲೀಟರ್, ಬಿ 5ರಿಂದ 6 ಲೀಟರ್, ಸಿ 8ರಿಂದ 10 ಲೀಟರ್, ಡಿ 1 ಲೀಟರ್. ಉತ್ತರ ಬಿ 5ರಿಂದ 6 ಲೀಟರ್. 22ನೇ ಪ್ರಶ್ನೆ, ಮಾನವನ ತಲೆಬುರುಡೆಯಲ್ಲಿ ಎಷ್ಟು ಮೂಳೆಗಳಿವೆ? ಎ 15 ಮೂಳೆಗಳು, ಬಿ 22 ಮೂಳೆಗಳು, ಸಿ 30 ಮೂಳೆಗಳು, ಡಿ 10 ಮೂಳೆಗಳು. ಉತ್ತರ ಬಿ 22 ಮೂಳೆಗಳು. 23ನೇ ಪ್ರಶ್ನೆ, ಭಾರತದಲ್ಲಿ ಯಾರನ್ನು ಗಲ್ಲಿಗೇರಿಸಲು ಸಾಧ್ಯವಿಲ್ಲ? ಎ ಹುಚ್ಚ, ಬಿ ಚಿಕ್ಕವರು, ಸಿ ಗರ್ಭಿಣಿ ಮಹಿಳೆ, ಡಿ ಅನಾರೋಗ್ಯ ವ್ಯಕ್ತಿ. ಉತ್ತರ ಮೇಲಿನ ಎಲ್ಲವೂ. 24ನೇ ಪ್ರಶ್ನೆ, ಮಾನವನ ದೇಹದ ಯಾವ ಭಾಗದಲ್ಲಿ ಶೇಕಡ 75ರಷ್ಟು ನೀರು ಇರುತ್ತದೆ? ಎ ಮೆದುಳು, ಬಿ ಕಾಲು, ಸಿ ಹೊಟ್ಟೆ, ಡಿ ಹೃದಯ. ಉತ್ತರ ಎ ಮೆದುಳು. 25ನೇ ಪ್ರಶ್ನೆ, ಯಾವ ರಕ್ತದ ಗುಂಪಿನವರು ಎಲ್ಲರಿಂದಲೂ ರಕ್ತವನ್ನು ಪಡೆದುಕೊಳ್ಳಬಹುದು? ಎ ಓ ಗುಂಪು, ಬಿ ಎ ಬಿ ಗುಂಪು,
ಸಿ ಎ ಗುಂಪು, ಡಿ ಬಿ ಗುಂಪು. ಉತ್ತರ ಬಿ ಎ ಬಿ ಗುಂಪು. 26ನೇ ಪ್ರಶ್ನೆ. ಗಣಕಯಂತ್ರದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಎ ಎಡಿಸನ್, ಬಿ ಚಾರ್ಲ್ ಬ್ಯಾಬೇಜ್, ಸಿ ನ್ಯೂಟನ್, ಡಿ ಬಿಲ್ ಗೇಟ್ಸ್. ಉತ್ತರ ಬಿ ಚಾರ್ಲ್ ಬ್ಯಾಬೇಜ್. 27ನೇ ಪ್ರಶ್ನೆ. ಭಾರತದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಯಾವುದು? ಎ NH7, ಬಿ NH44, ಸಿ NH1, ಡಿ NH10. ಉತ್ತರ ಬಿ NH44. 28ನೇ ಪ್ರಶ್ನೆ. ಕಪ್ಪು ಹಕ್ಕಿ ಕೃಷಿಗೆ ಪ್ರಸಿದ್ಧವಾಗಿರುವ ರಾಜ್ಯ ಯಾವುದು? ಎ ಕೇರಳ, ಬಿ ಮಣಿಪುರ, ಸಿ ಅಸ್ಸಾಂ, ಡಿ ಪಂಜಾಬ್. ಉತ್ತರ ಬಿ ಮಣಿಪುರ. 29ನೇ ಪ್ರಶ್ನೆ. ಹೂಗಳ ರಾಣಿ ಎಂದು ಯಾವುದನ್ನು ಕರೆಯುತ್ತಾರೆ? ಎ ಮಲ್ಲಿಗೆ, ಬಿ ಗುಲಾಬಿ, ಸಿ ಸೂರ್ಯಕಾಂತಿ, ಡಿ ತಾವರೆ. ಉತ್ತರ ಎ ಮಲ್ಲಿಗೆ. 30ನೇ ಪ್ರಶ್ನೆ. ಊಟದ ಜೊತೆಗೆ ಹಸಿ ಈರುಳ್ಳಿ ತಿನ್ನುವುದು ಯಾವ ಕಾಯಿಲೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ? ಎ ಕ್ಯಾನ್ಸರ್, ಬಿ ಹೃದಯ ಸಂಬಂಧಿ ಕಾಯಿಲೆ, ಸಿ ಅಸ್ತಮಾ, ಡಿ ಜ್ವರ. ಉತ್ತರ ಬಿ ಹೃದಯ ಸಂಬಂಧಿ ಕಾಯಿಲೆ.